ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಖಾನ್ಪೇಟ್ ಬಳಿ ಬುಧವಾರದಂದು ಭೀಕರವಾಗಿ ಹತ್ಯೆಯಾದ ಸ್ಥಿತಿಯಲ್ಲಿ ಒಂದು ಮೃತದೇಹ ಪತ್ತೆಯಾಗಿತ್ತು. ಕುತ್ತಿಗೆಗೆ ಟವಲ್ನಿಂದ ಸುತ್ತಿ ಹತ್ಯೆ ಮಾಡಿ ಬಳಿಕ ಮರ್ಮಾಂಗಕ್ಕೆ ಒದ್ದು ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಲಾಗಿತ್ತು. ಕೊಲೆ ಪ್ರಕರಣ ದಾಖಲಿಸಿಕೊಂಡ ರಾಮದುರ್ಗ ಠಾಣೆ ಪೊಲೀಸರು ಪ್ರಕರಣ ತನಿಖೆ ನಡೆಸಲು ಆರಂಭಿಸಿದರು. ಧಾರವಾಡದ ಅಮ್ಮಿನಬಾವಿ ಗ್ರಾಮದ ನಿವಾಸಿಯಾಗಿದ್ದ ಈರಪ್ಪ ಆಡಿನ್ ಕೊಲೆಯಾದ ವ್ಯಕ್ತಿ. ಖಾನ್ಪೇಟ್ ಬಳಿ ಈರಪ್ಪ ಕೊಲೆಯಾಗಿದ್ದು ಯಾಕೆ, ಯಾರು ಮಾಡಿದ್ದು ಎಂದು ಪೊಲೀಸರು ತೀವ್ರವಾಗಿ ವಿಚಾರಣೆ ನಡೆಸಿದಾಗ ಕೊಲೆ ರಹಸ್ಯ ಬಯಲಾಗಿದೆ. ಕೊಲೆಯಾದ ಈರಪ್ಪ ಆಡಿನ್ರ ಪತ್ನಿಯ ಹೆಸರು ಕಮಲವ್ವ. ದಂಪತಿ ಮದುವೆಯಾಗಿ 11 ವರ್ಷಗಳು ಕಳೆದಿವೆ. ಕೆಲ ವರ್ಷ ಚೆನ್ನಾಗಿದ್ದ ಈರಪ್ಪ ಬಳಿಕ ಪತ್ನಿಗೆ ಕಿರುಕುಳ ನೀಡಲು ಆರಂಭಿಸಿದ್ದಾನೆ. ಕಮಲವ್ವ ಧಾರವಾಡದಲ್ಲಿನ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ಲು. ಕಮಲವ್ವಳ ಸಂಪಾದನೆಯ ಹಣದಲ್ಲಿ ಈರಪ್ಪ ಎಣ್ಣೆ ಹೊಡಿತಾ ಇದ್ದ. ಎಣ್ಣೆಯ ನಶೆಯಲ್ಲಿ ಈರಪ್ಪ ಪತ್ನಿ ಕಮಲವ್ವಗೆ ಕಿರುಕುಳ ನೀಡ್ತಾ ಇದ್ದ. ಇದರಿಂದ ಬೇಸತ್ತಿದ್ದ ಕಮಲವ್ವಗೆ 2 ವರ್ಷಗಳ ಹಿಂದೆ ಜಾನುವಾರು ಮಾರಾಟದ ದಲ್ಲಾಳಿ ಸಾಬಪ್ಪ ಎಂಬುವನ ಪರಿಚಯ ಆಗಿದೆ. ಕೆಲ ದಿನಗಳಲ್ಲಿಯೇ ಪರಿಚಯ ಅನೈತಿಕ ಸಂಬಂಧಕ್ಕೆ ತಿರುಗಿದೆ. ಪತಿ ಈರಪ್ಪನನ್ನು ಒಂದು ಗತಿ ಕಾಣಿಸಿ ಎಂದು ಪ್ರಿಯಕರ ಸಾಬಪ್ಪನಿಗೆ ಕಮಲವ್ವ ಒತ್ತಾಯ ಮಾಡಿದ್ದಾಳೆ. ಇಲ್ಲದೇ ಇದ್ರೆ ನಾನೇ ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎಂದು ಪ್ರಿಯಕರ ಸಾಬಪ್ಪನಿಗೆ ಬೆದರಿಕೆ ಹಾಕಿದ್ದಾಳೆ. ಒಂದೇ ದಿನ ಪ್ರಿಯಕರ ಸಾಬಪ್ಪನಿಗೆ 30 ಸಲ ಕರೆ ಮಾಡಿ ಬಲವಂತ ಮಾಡಿದ್ದಾನೆ. ಬಳಿಕ ಕಮಲವ್ವ ಹಾಗೂ ಆಕೆಯ ಪ್ರಿಯಕರ ಸಾಬಪ್ಪ ಹಾಗೂ ಈತನ ಸ್ನೇಹಿತ ಫಕೀರಪ್ಪ ಮೂವರು ಸೇರ್ಕೊಂಡು ಅಮ್ಮಿನ ಬಾವಿಗೆ ಬರ್ತಾರೆ. ಇಲ್ಲಿ ಬಾರ್ನಲ್ಲಿದ್ದ ಈರಪ್ಪನಿಗೆ ಮತ್ತಷ್ಟು ಮದ್ಯಪಾನ ಮಾಡಿಸಿ ಬೈಕ್ ಮೇಲೆ ಖಾನ್ಪೇಟೆ ಬಳಿ ಕರೆದುಕೊಂಡು ಹೋಗಿ ಬರ್ಬರವಾಗಿ ಕೊಲೆ ಮಾಡಿದ್ದಾರೆ. ಬಳಿಕ ಮುನವಳ್ಳಿಯಲ್ಲಿ ಪಾರ್ಟಿ ಮಾಡಿದ 4 ಪೊಲೀಸರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ರು. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.